ಫಾರ್ ಎಕ್ಸಾಂಪಲ್ ಸುಮಾರು 2,95,000 ಅರ್ಜಿಗಳಿದ್ದಾವೆ. ಈಗ ಇನ್ನೂ 2,95,000 ಅರ್ಜಿಗಳಿದ್ದಾವೆ. ನೀವು ಅವ್ರಿಗೆ ಕೊಡದೇ ಇರೋಕ್ಕಾಗಲ್ಲ. ಅರ್ಹರಿಗೆ ಎಲಿಜಿಬಲ್ ಅವರು ಕೊಡಲೇಬೇಕಲ್ಲ. ಅದರಲ್ಲಿ 2,95,000 ಎಷ್ಟು ಜನ ಅರ್ಹರಿದ್ದಾರೆ, ಎಷ್ಟು ಜನ ಅನರ್ಹರಿದ್ದಾರೆ ನೋಡಿ ಅದನ್ನು ವಿಲೇವಾರಿ ಮಾಡಿ ಅಂತ ಹೇಳಿದ್ದೀನಿ. ನಾ ಇನ್ನೂ ನೋಡೇ ಇಲ್ವಲ್ಲ ಅದು. ನೀ ನೋಡಿದ್ಯಾ? ನಾನು ನೋಡಿಲ್ಲ ಬಿಡಪ್ಪ. ಈಗ ನೋಡಿಲ್ಲ, ನಾನು ನೋಡಿಲ್ಲ, ನೀನು ನೋಡಿಲ್ಲ. ಅದು ಇನ್ನು ಕ್ಯಾಬಿನೆಟ್ ಮುಂದೆ ಬರಬೇಕು. ಕೇಳ್ತಮ್ಮ, ನಾನು ನೋಡಿಲ್ಲ ಇವತ್ತು. ನಾವು ಕ್ಯಾಬಿನೆಟ್ ಮುಂದೆ ಬರಬೇಕು, ಚರ್ಚೆ ಆಗಬೇಕು. ಅದಕ್ಕೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅದನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಈಗಾಗಲೇ. ಸೋಷಿಯೋ ಎಕನಾಮಿಕ್ ಸರ್ವೆ ಐ ಹ್ಯಾವ್ ರಿಸೀವ್ಡ್ ಇಟ್, ಬಟ್ ಇಟ್ ಹ್ಯಾಸ್ ನಾಟ್ ಬೀನ್ ಪ್ಲೇಸ್ಡ್ ಬಿಫೋರ್ ದಿ ಕ್ಯಾಬಿನೆಟ್. ಅದನ್ನು ಇಡ್ತಕ್ಕಂಥ ಕೆಲಸ ಮಾಡೋಣ. ಯು ಆರ್ ಕರೆಕ್ಟ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೋಷಿಯೋ ಎಕನಾಮಿಕ್ ಸರ್ವೆ ನೋಡೋಣ. ಆಮೇಲೆ ಈ ರಸ್ತೆ ಸುರಕ್ಷತಾ ಸಮಿತಿಗಳು ಅಂತ ಇರ್ತವೆ. ರಸ್ತೆ ಸುರಕ್ಷತಾ ಸಮಿತಿಗಳು ಅಂತ ಇರ್ತವೆ. ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರಿರ್ತಾರೆ. ಅದು ಪ್ರತಿ ತಿಂಗಳು ಮೀಟಿಂಗ್ ಮಾಡಲೇಬೇಕು. ಎಲ್ಲೆಲ್ಲಿ ಆಕ್ಸಿಡೆಂಟ್ ಪ್ರೋನ್ ಅಲ್ಲಿ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನೀವು ರಸ್ತೆಗಳಲ್ಲಿ ಬರೆದಿದ್ದೀರಿ, ಇದು ಅಪಘಾತ ಎಂಥದ್ದು ಸ್ಥಳ ಅಂತ ಹಾಕಿರ್ತಾರೆ, ಅಪಘಾತ ವಲಯ ಅಂತ ಹಾಕಿರ್ತಾರೆ. ಆ ಥರ ಎಲ್ಲ ಮಾಡಬೇಕು, ಪ್ರತಿ ತಿಂಗಳು ಮಾಡಬೇಕು. ಈಗ ನಾನು ಮೈಸೂರು ಬೆಂಗಳೂರು ರಸ್ತೆ ಇದೆಯಲ್ಲ, ಅದು ಆದಮೇಲೆ ಅದು ಇನಾಗ್ರೇಷನ್ ಆದಮೇಲೆ ಭಾಳ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದವು. ನಾವು ಒಂದು ಮೀಟಿಂಗ್ ಮಾಡಿದೆ, ನಾನು ಮಾದೇವಪ್ಪ, ಚಲುವರಾಯಸ್ವಾಮಿ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋದು. ಅಧಿಕಾರಿಗಳು, ನ್ಯಾಷನಲ್ ಹೈವೇ ಅವರು, PWD ಅವರು ಮತ್ತು DC ಇವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡೋದು. ಆ ಮೀಟಿಂಗ್ ಮಾಡಿದ್ಮೇಲೆ 50% ಕಡಿಮೆ ಆಗೋಯ್ತು. ಸುಮಾರು 60%ಗೂ ಹೆಚ್ಚು ಕಡಿಮೆ ಆಗೋಯ್ತು. ಅದಕ್ಕೆ ನಾನು ಹೇಳಿದೆ, ನೀವು ಹಾಗಾಗಿ ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, ನಿಮಗೆಲ್ಲ ಜ್ಞಾಪಕ ಇರಬೇಕು. ಇದ್ರ ಹತ್ರ ಹಾವೇರಿ ಹತ್ರ ನಿಲ್ಲಿಸಿದಂಥ ಒಂದು ಟ್ರಕ್ಗೆ ಕೆಂಪೋ ಹೋಗಿ ಹೊಡೆದ್ಬಿಡ್ತು. 13 ಜನ ಸತ್ತೋಗ್ಬಿಟ್ರು. ಆ ಟೆಂಪೋಗಳು ಈಗ ನಿಲ್ಲಿಸಿರ್ತಾರಲ್ಲ, ಟ್ರಕ್ಗಳು ಅಥವಾ ಬೇರೆ ವೆಹಿಕಲ್ಗಳು ನಿಲ್ಲಿಸಿರ್ತಾರಲ್ಲ, ಅವು ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸಿದಾರ. ಅದಕ್ಕೆ ಪೊಲೀಸ್ನವ್ರಿಗೂ ಹೇಳಿದ್ದೀನಿ ನಾನು. ಹೈವೇ ಪೆಟ್ರೋಲಿಂಗ್ ಅಂತ ಇರ್ತದೆ, ಅವ್ರಿಗೂ ಹೇಳಿದ್ದೀನಿ, DC-ಗಳಿಗೂ ಹೇಳಿದ್ದೀನಿ. ಆಮೇಲೆ PWD ಇಲಾಖೆಯವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ.